ಇನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಂದ ಪದೇ ಪದೇ ಆರ್ಎಸ್ಎಸ್ ವಿಚಾರದ ಪ್ರಸ್ತಾಪದ ವಿಚಾರವಾಗಿ ಇವತ್ತು ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿಯ ಮುಖಂಡ ಮಣಿಕಂಠ್ ರಾಥೋಡ್ ಕೂಡ ಕಿಡಿಕಾರಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಆರ್ಎಸ್ಎಸ್ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಅಂತ ಮಣಿಕಂಠ್ ರಾಥೋಡ್ ಕಿಡಿಕಾರಿರುವಂತದ್ದು. ಬಿಜೆಪಿಯ ಮುಖಂಡ ಮಣಿಕಂಠ್ ರಾಥೋಡ್ ಪೀಪಲ್ ಎಜುಕೇಶನ್ ಸೊಸೈಟಿ ದಾಖಲೆಗಳನ್ನ ಅವರು ಮೊದಲು ಬಿಡುಗಡೆ ಮಾಡಲಿ, ಆಮೇಲೆ ಆರ್ಎಸ್ಎಸ್ ಬಗ್ಗೆ ಮಾತನಾಡಲಿ. ಬಾಬಾ ಸಾಹೇಬರ ಸ್ಮಾರಕದ ಟ್ರಸ್ಟ್ ಜಾಗದಲ್ಲಿ ಅವರು ಖಾಸಗಿ ಕಚೇರಿಯನ್ನ ನಡೆಸ್ತಾ ಇದ್ದಾರೆ. ಮೊದಲು ಆ ಖಾಸಗಿ ಕಚೇರಿಯ ಬಗ್ಗೆ ಮಾತನಾಡಿ ನಂತರ RSS ಬಗ್ಗೆ ಮಾತನಾಡಿ ಅಂತ ಪ್ರಿಯಾಂಕ್ ಖರ್ಗೆಗೆ ಸವಾಲನ್ನ ಒಡ್ಡಿದ್ದಾರೆ. ಇನ್ನು ಪ್ರಿಯಾಂಕ್ ಖರ್ಗೆ ಅವರ ಕುರಿತು ಮತ್ತು ಅವರ ತಂದೆಯವರ ಕುರಿತು ಕೂಡ ಮಾತನಾಡದಂತ ಅವರು ಅವ್ರ ಹತ್ರ 50 ರಿಂದ 60 ಸಾವಿರ ಕೋಟಿ ಹಣವನ್ನ ಗಳಿಸಿದ್ದಾರೆ. ಅದಕ್ಕೆ ಆ ದುಡ್ಡು ಹೆಚ್ಚಾದ ಕಾರಣ ಅವರಿಗೆ ಅಹಂಕಾರ ಬಂದಿದೆ, ಅದಕ್ಕೆ ದುಡ್ಡು ಕೊಡ್ತೀನಿ ಅಂತಿದ್ದಾರೆ. PR ಗೋಸ್ಕರ ಈ ತರದ ಹೇಳಿಕೆಗಳನ್ನ ಅವ್ರು ಕೊಡ್ತಿದ್ದಾರೆ ಅಂತ ಹೇಳಿರುವಂಥದ್ದು. ಅವರು ಪ್ರಿಯಾಂಕ್ ಖರ್ಗೆ ಒಬ್ಬ ಪಪ್ಪು ಅಂತ ಹೇಳಿದ್ದಾರೆ ಮಣಿಕಂಠ್ ರಾಥೋಡ್. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಣಿಕಂಠ್ ರಾಥೋಡ್ ಏಕವಚನದಲ್ಲಿ ಬೀದರ್ನಲ್ಲಿ ವಾಗ್ದಾಳಿಯನ್ನ ನಡೆಸಿರುವಂಥದ್ದು. ಈ ಕುರಿತು ನಮ್ಮ ಪ್ರತಿನಿಧಿಯ ಜೊತೆಗೆ ಮಾತನಾಡಿದ್ದಾರೆ ಮಣಿಕಂಠ್ ರಾಥೋಡ್. ಮಣಿಕಂಠ್ ರಾಥೋಡ್ ಏನ್ ಹೇಳಿದ್ದಾರೆ ಬನ್ನಿ ಕ್ವಿಕ್ ಆಗಿ ನೋಡೋಣ. ನೂತನ ಸರ್ಕಾರ ರಚನೆ ಆದಾಗಿನಿಂದ ಏನೋ ಗೃಹ ಸಚಿವರಂತ ಪ್ರಿಯಾಂಕ್ ಖರ್ಗೆ ಅವರು ಪದೇ ಪದೇ RSS ವಿಚಾರವಾಗಿ ಏನೋ ಮಾತಾಡ್ತಾ ಇದ್ದಾರೆ. ಏನೋ ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದಿದ್ರು. ಇತ್ತೀಚೆಗೆ ಏನು RSS ನೋಂದಣಿಗೆ ನಾನು ಹಣವನ್ನು ಕೂಡ ನೀಡಲು ರೆಡಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಒಂದು ರೀತಿ ರಾಜ್ಯ ಅಷ್ಟೇ ಅಲ್ಲದೆ ದೇಶಾದ್ಯಂತ ಈ ವಿಷಯ ಚರ್ಚೆ ಆಗ್ತಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಚಿತ್ತಾಪುರದ ಬಿಜೆಪಿ ಮುಖಂಡರಾದ ಮಣಿಕಂಠ್ ರಾಥೋಡ್ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಏನು ಸರ್, ಹೊಸ ಸರ್ಕಾರ ಬಂದಾಗಿನಿಂದ ಗೃಹ ಸಚಿವರಾದರು ಪ್ರಿಯಾಂಕ್ ಖರ್ಗೆ ಅವರು, ನಿಮ್ಮ ಕ್ಷೇತ್ರದವರೇ, ಏನು ಪದೇ ಪದೇ RSS ಬಗ್ಗೆ ಮಾತಾಡ್ತಿದ್ದಾರೆ, ಏನು ಹೇಳ್ತೀರಿ ಸರ್? ನೋಡಿ, ಪ್ರಿಯಾಂಕ್ ಖರ್ಗೆ ಅವರಿಗೆ RSS ಬಗ್ಗೆ ಮಾತಾಡೋ ನೈತಿಕತೆ ಇಲ್ಲ. ಮೊದಲು ಅವರಿಗೆ ನಮ್ಮ ಕಲಬುರಗಿಯಲ್ಲಿ SP ಆಫೀಸ್ ಪಕ್ಕದಲ್ಲಿರುವ ಪೀಪಲ್ಸ್ ಎಜುಕೇಷನ್ ಸೊಸೈಟಿಯ ಏನು ಆಫೀಸ್ ಮಾಡಿದ್ದಾರೆ, ಆ ಆಫೀಸನ್ನ ದಾಖಲಾತಿ ರಿಲೀಸ್ ಮಾಡೋಕ್ಕೆ ಹೇಳಿ. ಅದು ನಮ್ಮ ದಲಿತರಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮಾರಕ ಸಮಿತಿ ಅಂತ ಹೇಳಿ ಅದಕ್ಕೆ ಕಲ್ಯಾಣ ಮಂಟಪ ಅನುದಾನ ಆಗಿದ್ದು. ಅದಕ್ಕೆ ಇವ್ರು ಏನಪ್ಪ ಅಂತಂದರೆ ಇದು ಪ್ರೈವೇಟ್ ಆಫೀಸ್ ಮಾಡಿ ಅಲ್ಲಿ ಅವರ ಟ್ರಸ್ಟ್ನ ಆಫೀಸ್ ನಡೆಸ್ತಾ ಇದ್ದಾರೆ. ಫಸ್ಟು ಅದನ್ನು ಕ್ಲಿಯಾರಿಟಿ ಹೇಳಕ್ಕೆ ಕೊಡಿ, ನಂತರ RSS ಬಗ್ಗೆ ಮಾತಾಡೋ ಒಂದು ನೈತಿಕತೆ ಉಳಿಸ್ಕೊ ಅಂತ ಹೇಳಿ. ಸರಿ, ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಅವನು ಚೈಲ್ಡ್ ಲಿಸ್ಟು. ಅವರಪ್ಪ 50,000 60,000 ಕೊಟ್ಟು ಅವನು ಅವರಪ್ಪ ಗಳಿಸಿ ರೊಕ್ಕ ಹೆಚ್ಚಿಗೆ ಆಗಿದ್ದಾವೆ. ಯಾರಿಗೆ ಅವಾಗ ಅಹಂಕಾರ ಹೆಚ್ಚಿಗಾಗುತ್ತೋ, ಯಾರಿಗೆ ರೊಕ್ಕ ಹೆಚ್ಚಿಗಾಗುತ್ತೋ ಸೊಕ್ಕು ಬರುತ್ತೆ. ಅವ್ರಿಗೆ ಏನು ಗ್ರೌಂಡ್ಸ್ ಗೊತ್ತಿಲ್ಲ, ಗ್ರೌಂಡ್ನಿಂದ ಬಂದವ್ರಿಗೆ ರೊಕ್ಕದ ವ್ಯಾಲ್ಯೂ ಗೊತ್ತಿರುತ್ತೆ. ದುನಿಯಾದ ರೊಕ್ಕ ಇದ್ದಾವೆ, ಇಷ್ಟ ಬಂದಂಗೆ ರೊಕ್ಕ ಕೊಡ್ತೀನಿ ಅಂತ ಹೇಳ್ತಾನೆ. ರೊಕ್ಕ ಹೆಚ್ಚಿಗಾಗಿ ಅವನಿಗೆ ಅಲ್ಲ, ಪದೇ ಪದೇ ಅಭಿವೃದ್ಧಿ ವಿಚಾರಗಳ ಚರ್ಚೆ ಆಗ್ತಾ ಇಲ್ಲ, ಆದರೆ RSS ವಿಚಾರನೇ ಹೆಚ್ಚು ಚರ್ಚೆ ಆಗ್ತಿದೆ. ಅವ್ರು ಗೃಹ ಸಚಿವರಾದಾಗ ಚೈಲ್ಡ್ ಲಿಸ್ಟ್ ಅವ್ನು ಬುದ್ಧಿ ಇಲ್ಲ. ಏನು ಇಂಟೆನ್ಷನ್ ಇರ್ಬೋದು ಅಂತ ಪದೇ ಪದೇ ಹೇಳಕ್ಕೆ? ಇಂಟೆನ್ಷನ್ ಏನಿಲ್ಲ, ಅವನಿಗೆ PR ಆಗಬೇಕು, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಹೀರೋ ಆಗ್ಬೇಕಂತೇಳಿ ಭಾಳ ಪ್ರಯತ್ನ ಮಾಡ್ತಾನೆ. ಚೈಲ್ಡ್ ಲಿಸ್ಟ್ ಅದನ್ನು ಅವ್ನಿಗೆ ಅಷ್ಟು ಬುದ್ಧಿ ಇಲ್ಲ. ಕ್ಲಿಯರ್ ಕಟ್ ಹೇಳಬೇಕಾದ್ರೆ ಪಪ್ಪು ಅವನು. ಇದಿಷ್ಟು ಮಣಿಕಂಠ್ ರಾಥೋಡ್ ಅವರ ಮಾತಾಗಿತ್ತು. ಏನೋ ತಮ್ಮ ಪ್ರಚಾರಕ್ಕಾಗಿ ಪ್ರಿಯಾಂಕ್ ಖರ್ಗೆ ಅವರು ಪದೇ ಪದೇ ಈ ರೀತಿಯನ್ನು ಹೇಳಿಕೆಯನ್ನು ನೀಡ್ತಾರೆ. ಅವರೊಬ್ಬ ಪಪ್ಪು ಅನ್ನೋ ಮಾತುಗಳನ್ನ ಮಣಿಕಂಠ್ ರಾಥೋಡ್ ಅವ್ರನ್ನ ಹೇಳಿದ್ರು. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹುನ್ಕೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.